ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ವಿ. ಆಲ್ರೆಡಿ ತಮ್ಲೈನಲ್ಲಿ ನೋಡಿ ಇವತ್ತಿನ ವ್ಲಾಗ್ ಏನು ಅಂತ ಗೊತ್ತಾಗಿರುತ್ತೆ. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ತಾಯಿ ಕಾರ್ಡ್ ಮಾಡಿಸೋದಕ್ಕೆ ಅದಕ್ಕೆಲ್ಲ ಹೋಗಿದ್ವಿ. ಹಾಗೆ ಹಾಸ್ಪಿಟಲ್ಗೆ ಹೋಗಿದ್ದು ಚೆಕಪ್ ಮಾಡಿಸಿರೋ ಅಂಥ ರಿಪೋರ್ಟು ಡಾಕ್ಟರ್ ಮೇಯ್ನಾಗಿ ಏನೇ ಹೇಳಿದ್ರು ಅಂತ ಅಂದ್ಬಿಟ್ಟು ನಾನು ನಿಮಗೆ ಎಂಡಲ್ಲಿ ಹೇಳ್ತೀನಿ. ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಾನಿಲ್ಲಿ ಆ್ಯಡ್ ಮಾಡಿರ್ತೀನಿ ನಿಮಗೆ. ಆ ಕ್ಲಿಪ್ಪಿಂಗ್ಸ್ಗಳನ್ನ ಹೋಗಿ ಫಸ್ಟ್ ನೋಡ್ಕೊಂಡು ಬನ್ನಿ. ತಾಯಿ ಕಾರ್ಡ್ ಮಾಡಿಸೋದಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ನಾನೀಗ ನಮ್ಮ ಮಮ್ಮಿ ಮನೆಯಲ್ಲೇ ಇದ್ದೀನಿ. ಮಮ್ಮಿ ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಇನ್ನು 2 ವೀಕ್ಸ್ ಆಯಿತು ನಾನು ಬಂದು. ಯಾಕಂದರೆ ಸ್ವಲ್ಪ ಸುಸ್ತೆಲ್ಲ ಆಗ್ತಿತ್ತು, ವಾಮಿಟಿಂಗ್ ಎಲ್ಲ ಆಗ್ತಿತ್ತಲ್ಲ ಅಂದ್ಬಿಟ್ಟು ಬಂದಿದ್ದೆ. ಆ ಹಾಸ್ಪಿಟಲ್ಗೆ ಚೆಕಪ್ ಮಾಡಿಸೋದಕ್ಕೆ ಹೋಗಿದ್ನಲ್ಲ, ಅಲ್ಲಿಂದ ಹಾಗೆ ನಾನು ಡೈರೆಕ್ಟ್ ಮಮ್ಮಿ ಮನೆಗೆ ಬಂದೆ. ನಮ್ಮ ಮನೆಗೆ ಹೋಗಲಿಲ್ಲ. ಅಲ್ಲಿ ಬಸ್ಸಲ್ಲೇ ಹೋಗಿ ಅಲ್ಲಿ ತಾಯಿ ಕಾರ್ಡೆಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ. ಅದರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಿಮ್ಮ ಹತ್ರ ನಾನು ಆ್ಯಡ್ ಮಾಡ್ತೀನಿ. ನಾನು ಆ ಕ್ಲಿಪ್ಪಿಂಗ್ಸ್ಗಳನ್ನ ನೋಡ್ಕೊಂಡು ಬನ್ನಿ. ಹಾಗೆ ಫಸ್ಟ್ ಟೈಮ್ ನಾನು ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ಗಳನ್ನ ನೋಡಿ. ಹಾಗೆ ಯಾವ ಥರ ವೀಡಿಯೋಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಓಕೆ, ಬನ್ನಿ ಆ ವ್ಲಾಗ್ಗಳನ್ನ ಫಸ್ಟ್ ನೋಡ್ಕೊಂಡು ಬನ್ನಿ. ನಾನು ಎಂಡಲ್ಲಿ ಹಾಗೆ ಎಷ್ಟೊಂದು ಜನ ನನಗೆ ಮೆಸೇಜ್ ಕೂಡ ಮಾಡಿದರು, ಅಂದರೆ ಯೂಟ್ಯೂಬಲ್ಲಿ ಕಮೆಂಟ್ ಕೂಡ ಮಾಡಿದರು ವ್ಯೂವರ್ಸು. ಅದಕ್ಕೂ ಕೂಡ ಈ ವ್ಲಾಗಲ್ಲಿ ನಾನು ನಿಮಗೆ ಲಾಸ್ಟ್ ಎಂಡಲ್ಲಿ ಆನ್ಸರ್ ಹೇಳ್ತೀನಿ. ಅಂದರೆ ಅವ್ರು ಕೇಳಿದ್ರಲ್ಲ, ಅದ್ರ ಬಗ್ಗೆ ನಾನು ಈ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಅವ್ರೇನು ಕ್ವಶನ್ ಕೇಳಿದರು ಅದಕ್ಕೆ ನಾನು ಆನ್ಸರ್ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಓಕೆ, ಎಲ್ಲೂ ಸ್ಕಿಪ್ ಮಾಡ್ದೇ ಈ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಮಮ್ಮಿ ಮನೆಯಿಂದ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಮ್ಮಿ ಬಂದುಬಿಟ್ಟು ರವೆ ರೊಟ್ಟಿ ನಾಷ್ಟ ಮಾಡಿದ್ದಾರೆ. ಸೊ ಇಲ್ಲಿ ನಾವು ಊರಿಗೆ ಹೋಗಬೇಕು, ಬಸ್ಸಲ್ಲಿ ಹೋಗ್ತೀವಿ. ಸ್ವಲ್ಪ ತಾಯಿ ಕಾರ್ಡೆಲ್ಲ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ನಾನು ನನ್ನ ತಂಗಿ ಇಬ್ಬರು ಕೂಡ ಬಸ್ಸಲ್ಲಿ ಹೋಗ್ತಿದ್ದೀವಿ. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ತೊಗೊಂಡು ಬನ್ನಿ ಅಂತ ಅಂದಿದ್ರು. ಅದಕ್ಕೇ ಇಷ್ಟು ದಿನ ಹೋಗಿರಲಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ ಅಲ್ಲಿಗೆ ತಾಯಿ ಕಾರ್ಡ್ ಮಾಡಿಸೋದಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು. ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿಸಿರುವಂಥದ್ದು ಅದೆಲ್ಲನೂ ಕೂಡ ಲಾಸ್ಟ್ ಎಂಡಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಮೆಣಸಿನ್ಕಾಯಿ ಕದ ಮಮ್ಮಿ ನಂದು ನಂಗೆ ಬೇಕು ಜನ ನಿಲ್ಸ್ಕೊಳಕ್ಕೆ ಆಗಲ್ಲ. ಫ್ರೆಂಡ್ಸ್, ಇವಾಗ ನಾವು ಗೇಟ್ ಹತ್ರ ಬಂದಿದ್ದೀವಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಬಸ್ ಕೂಡ ಸಿಕ್ತು. ಹೊರಡ್ತಾ ಇದ್ದೀವಿ ನಾವೀಗ. ಬಸ್ಸಿಂದ ಹೊರಟ್ವಿ. ಬಂದ್ವಿ ಇಲ್ಲಿ. ನನ್ನ ತಂಗಿ ಬಂದುಬಿಟ್ಟು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗಿದ್ಲು. ನಾನು ಬಂದೆ ಇಲ್ಲಿ ಹಾಸ್ಪಿಟಲ್ ಹತ್ರ. ಅವತ್ತು ಬೇರೆ ಪೋಲಿಯೋ ಹಾಕ್ಸೋದಕ್ಕೆ, ಅಂದರೆ ಪೋಲಿಯೋ ಹಾಕ್ತೀವಿ ಅಂತ ಅಂದ್ಬಿಟ್ಟು ಇಂಥ ದಿನ ಹಾಕ್ತೀವಿ ಅಂತ ಹೇಳೋದಕ್ಕೆಲ್ಲ ಹೊಂಟೋಗಿದ್ರು. ಇವ್ರು ಮಾತ್ರ ಒಬ್ಬರಿದ್ದರು, ನರ್ಸ್ ಒಬ್ಬರಿದ್ದರು. ಎಲ್ಲ ಬರ್ಕೋತಾಯಿದ್ರು, ಅಂದರೆ ಜೆರಾಕ್ಸ್ ಎಲ್ಲ ತೊಗೊಂಡೆಲ್ಲ ಬರ್ಕೊಂಡ್ರೆ. ಅದಾದಮೇಲೆ ನಾವು ನಮ್ಮ ಮನೆಗೆ ಹೋಗಿದ್ವಿ. ನಮ್ಮ ಮನೆಯವರು ಆಮೇಲೆ ಮಮ್ಮಿ ಮನೆಗೆ ಬಿಟ್ಕೊಟ್ರು ಕಾರಲ್ಲಿ. ನನ್ನ ತಂಗಿ ನಿಶು ಮುಂಚೆನೇ ಹೊಂಟೋಗಿದ್ದ ಅವ್ರ ಪಪ್ಪನ ಮನೆಗೆ. ಒಂದಿನ ಇರ್ಸ್ಕೊತೀವಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು. ಆಮೇಲೆ 3 ಜನರು ಕೂಡ ನಮ್ಮ ಮನೆಗೆ ಬಿಟ್ಕೊಟ್ರು. ಆದರೆ ನಾಳಿಗೆ ನಾವು ನಿಶಿಗೆ ಪೋಲಿಯೋ ಹಾಕ್ಸ್ತಿರೋ ಅಂಥದ್ದನ್ನ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ವಿ. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ವಿ. ನಿಶು ಆ್ಯಕ್ಚುಲಿ ಪೋಲಿಯೋ ಹಾಕ್ಬೇಕಾದ್ರೆ ಅವನು ಬಾಯಿನೇ ತೆಗೀತಿರ್ಲಿಲ್ಲ. ಏನೋ ಮಾಡಿಬಿಡ್ತಾರೆ, ನನಗೇನೋ ಶಿರಪ್ ಹಾಕ್ತಿದ್ದಾರೆ ಅಂದರೆ ತುಂಬ ಭಯ ಅವನಿಗೆ. ಶಿರಪ್ ಕುಡಿಯೋದಕ್ಕೆ ಅಳ್ತಾನೆ ಅವನು ಮನೇಲಿ.
ಆವಾಗ ಅಲ್ಲಿ ನರ್ಸ್ ಇದ್ರಲ್ಲ ಅವರು ಶಿರಪ್ ಅಲ್ಲಪ್ಪ ಇದು ಜ್ಯೂಸು ಅಂದ್ಬಿಟ್ಟು ಅವ್ನಿಗೆ ಒಂದು 2 ಡ್ರಾಪ್ನ ಹಾಕಿದ್ರು. ಅಲ್ಲಿ ನಾವು ಹೋಗೋ ಅಷ್ಟರಲ್ಲಿ ಏನಷ್ಟು ಜನ ಏನು ಬಂದಿರಲಿಲ್ಲ, ರಶ್ ಕೂಡ ಇರಲಿಲ್ಲ ಅಲ್ಲಿ. ನೀವೇ ನೋಡ್ತಾ ಇರ್ಬೋದು. ಇವಾಗ ಅವನಿಗೆ ಪೋಲಿಯೋ ಹಾಕ್ತಿದ್ವಿ, ಇದು ಸೆಕೆಂಡ್ ಟೈಮ್ ಅವನಿಗೆ ಪೋಲಿಯೋ ಹಾಕ್ಸ್ತಾ ಇರೋದು. ಅವನಂತೂ ಎದುರ್ಕೋತಾ ಇದ್ದ ಪೋಲಿಯೋ ಹಾಕ್ಸೋದಕ್ಕೆ. ಹಾಗೆ ಅವ್ನು ಪೋಲಿಯೋ ಕುಡ್ದಿದ ತಕ್ಷಣ ಯಾವ ಥರ ರಿಯಾಕ್ಟ್ ಮಾಡ್ದ ಅಂತ ನೀವೇ ನೋಡಿ, ಬಾಯ ಬಿಡ್ತಿರ್ಲಿಲ್ಲ ಅವನು. ಎರಡು ಮಕ್ಕಳದಾಕಿ ಒಂದು ಅವ್ರದ್ದು ಟಿಕ್ ಮಾರ್ಕ್ ಮಾಡಿದೆ. ಎಷ್ಟೊತ್ತು ಅಂತ ಕಾಯೋದು ತೊಪ್ಪೆ ಕೊಡ್ತೀನಿ. ಅದು ಫೋಟೋ ಕಳಿಸಿ ನಮಗೆ, ನಾವು ಅಭಿಯಾನ ಮಾಡೋಣ. ನಾನೇ ತಗೊಂಡು ಹೇಗಾಗ್ತದ್ರಾ? ಹೆಂಗಿತ್ತು ಟೇಸ್ಟು? ಒಂದ್ಸಲಿ ಕೈಯ ನೋಡಿ. ಓಕೆ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡೋದ. ನಾನು ಅದೇ ನಂದು ಪ್ರೆಗ್ನೆನ್ಸಿದು ವ್ಲಾಗ್ನ ಅಪ್ಲೋಡ್ ಮಾಡಿದ್ನಲ್ಲ, ಗುಡ್ ನ್ಯೂಸ್ ಅಂತ ಅಂದ್ಬಿಟ್ಟು. ಅದರಲ್ಲಿ ಒಂದು ಇಬ್ಬರು ವ್ಯೂವರ್ಸ್ ಅವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಏನು ಅಂತ ಅಂದರೆ, ನೀವು ಯಾವ ಕ್ಲಿನಿಕಲ್ಲಿ ತೋರಿಸ್ತಾ ಇರೋದು ಅಂತ ಅಂದ್ಬಿಟ್ಟು ಅನನ್ಯ ಅನ್ನೋರು ಮೆಸೇಜ್ ಮಾಡಿದ್ದಾರೆ. ನೀವು ಯಾವ ಕ್ಲಿನಿಕಲ್ಲಿ ತೋರಿಸ್ತಾ ಇರೋದು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ ಫೋನು, ನೀವು ನೋಡ್ತಾ ಇರ್ಬೋದು. ನಂದು ಫೋನಲ್ಲಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರ ಫೋನಲ್ಲಿ ನಾನು ಕಮೆಂಟ್ಸ್ ಬಂದಿದೆಯಲ್ಲ ಅದನ್ನು ನೋಡಿಬಿಟ್ಟು ನಿಮ್ಮ ಹತ್ರ ನಾನು ಇವಾಗ ರಿಪ್ಲೈ ಮಾಡ್ತಾಯಿದ್ದೀನಿ. ಯಾವ ಕ್ಲಿನಿಕಲ್ಲಿ ನೀವು ಚೆಕಪ್ ಮಾಡಿಸ್ತಾ ಇರೋದು ಅಂತ ಅಂದ್ಬಿಟ್ಟು ಅನನ್ಯ ಅವರು ಕೇಳಿರುವಂಥದ್ದು. ಫಸ್ಟ್ ನಾನು ನಿಶುಗೆ ಪ್ರೆಗ್ನೆಂಟ್ ಆಗಿದ್ನಲ್ಲ, ಆವಾಗ ನಾನು ಯಾವ ಕ್ಲಿನಿಕಲ್ಲಿ ತೋರಿಸ್ತಿದ್ನೋ ಸೇಮ್ ಅದೇ ಕ್ಲಿನಿಕಲ್ಲಿ ಇವಾಗಲೂ ಕೂಡ ತೋರಿಸ್ತಾ ಇರೋದು. ಆ್ಯಕ್ಚುಲಿ ನಾನಿಲ್ಲಿ ಇಲ್ಲೇ JP ನಗರದಲ್ಲಿ ಯಾವುದೋ ಹೊಸ ಹಾಸ್ಪಿಟಲ್ ಇದೆ ಕಣಪ್ಪ. ಹಾಸ್ಪಿಟಲ್ ನೇಮ್ ಬರ್ತಾ ಇಲ್ಲ ಕರೆಕ್ಟಾಗಿ ನನಗೆ. ಅಲ್ಲಿ ತೋರಿಸೋದ ಅಥವಾ ಇಲ್ಲಿ ನಾನು ಫಸ್ಟ್ ತೋರಿಸ್ತಿದ್ನಲ್ಲ ಆ ಕ್ಲಿನಿಕ್ಗೆ ಹೋಗಿ ತೋರಿಸೋದ ಅಂತ ಡಿಸೈಡ್ ಮಾಡಿದ್ವಿ. 2ರಲ್ಲಿ 1 ಅಂತ ಅಂದ್ಬಿಟ್ಟು. ಆಮೇಲೆ ಫೈನಲ್ ಆಗಿ ಬೇಡ, ಮುಂಚೆ ನಾನು ನಿಶು ಪ್ರೆಗ್ನೆಂಟ್ ಆಗಿದ್ನಲ್ಲ ಅವಾಗ ಎಲ್ಲಿ ತೋರಿಸ್ತಿದ್ದೆ ಅದೇ ಕ್ಲಿನಿಕ್ಗೆ ಹೋಗಿ ತೋರಿಸೋದ ಅಂತ ಅಂದ್ಕೊಂಡು ಆ ಕ್ಲಿನಿಕ್ಗೆ ಹೋದ್ವಿ. ಆ ಕ್ಲಿನಿಕ್ ಬಂದುಬಿಟ್ಟು ಅವರು ಡಾಕ್ಟರ್ ಮಮತಾ ಅಂತ ಅವರು, ಅಂದರೆ ಮೈಸೂರಲ್ಲೇ ತೋರಿಸ್ತಾ ಇರೋದು ನಾವು. ಡಾಕ್ಟರ್ ಮಮತಾ ಅಂತ ಅವ್ರ ಹೆಸರು. ಅದು ಮಧುಪಾಲಿ ಕ್ಲಿನಿಕ್ ಅಂತ ಅದು ನೇಮ್ ಬಂದುಬಿಟ್ಟು. ಅದು ಬಂದುಬಿಟ್ಟು ಎಲ್ಲಿದೆ ಏನು ಅಂತ ಅಂದ್ಬಿಟ್ಟು ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಆ ಕ್ಲಿನಿಕ್ಗೆ ನಾನು ತೋರಿಸ್ತಾ ಇರೋದು ಮಧುಪಾಲ ಕ್ಲಿನಿಕ್ ಅಂತ ನೇಮ್ ಬಂದುಬಿಟ್ಟು. ಅದು ಫಸ್ಟ್ ಎಲ್ಲಿ ತೋರಿಸ್ತಿದ್ದೆ ಅದೇ ಕ್ಲಿನಿಕಲ್ಲೇ ನಾನು ಈಗ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಕೂಡ ತೋರಿಸ್ತಾ ಇರೋದು. ನಾನು ತುಂಬ ಚೆನ್ನಾಗಿ ನೋಡ್ತಾರೆ ಆ ಡಾಕ್ಟರು. ನಾನು ಸ್ವಲ್ಪ ಲೇಟಾಗಿ ಹೋದೆ, ಒಂದು ಟೂ ಮಂತ್ಸ್ಗೆ ಇನ್ನೊಂದು 3 ಡೇಸ್ ಏನೋ ಇತ್ತು. ಎಲ್ಲಿ ಡಾಕ್ಟರ್ ಬೈತಾರೋ ಏನೋ, ಬೇರೆ ಸ್ಕ್ಯಾನಿಂಗ್ ಬೇರೆ ಮಾಡಿಸ್ಬೇಕಿತ್ತು. ಇಷ್ಟು ಲೇಟಾಗಿ ಬಂದಿದೆಯಾ ಅಂತ ಅಂದ್ಬಿಟ್ಟು ಏನಾದರೂ ಬೈತಾರೆ ಅಂತ ಅಂದ್ಕೊಂಡು ಹೋಗಿದ್ವಿ ಒಳಗಡೆ. ಆದರೆ ಅವರೇನು ಕೂಡ ಬೈಲಿಲ್ಲ ನನಗೆ, ಕೂಲಾಗಿ ಮಾತಾಡ್ಸಿದ್ರು. ಏನು ಎತ್ತ ಅಂತ ಅಂದ್ಬಿಟ್ಟು ಡೀಟೇಲ್ಸಾಗಿ ಹೇಳಿದ್ರು. ರಿಪೋರ್ಟಲ್ಲಿ ಹಿಂಗಿದೆ ಅಂತೆಲ್ಲ ಹೇಳಿದ್ರು. ನಾನು ಲಾಸ್ಟ್ ಎಂಡಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಲೇಟಾಗಿ ಬಂದಿದೆಯಾ ಅಂದ್ಬಿಟ್ಟು ಬೈತಾರೇನೋ ಅಂತ ಅಂದ್ಕೊಬಿಟ್ಟಿದ್ದೆ ನಾನು. ಹಾಗೆ ಮತ್ತು ಇನ್ನೊಬ್ಬರು ವ್ಯೂವರ್ಸ್ ಕೂಡ ನನಗೆ ಕಮೆಂಟ್ ಮಾಡಿದ್ದಾರೆ, ರಾಣಿ ಅಂತ ಅವ್ರ ನೇಮ್ ಬಂದುಬಿಟ್ಟು. ನಿಮಗೆ ಇನ್ನೊಂದು ಪಾಪುನ ಮತ್ತು ಹಾಗೆ ನಿಮ್ಮ ನಿಶು ಪಾಪು ಮೇಲೆ ಕೇರ್ ಆ್ಯಂಡ್ ಕನ್ಸರ್ನ್ ಪ್ರೀತಿ ಕಮ್ಮಿ ಆಗಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದಾರೆ. ಕೇರ್ ಆ್ಯಂಡ್ ಕನ್ಸರ್ನ್ ಯಾವುದೇ ಥರ ಕಮ್ಮಿ ಆಗೋದಿಲ್ಲ. ಅವನ ಮೇಲೆ ಎಷ್ಟು ಪ್ರೀತಿ ಇದೆ ಅದೇ ಥರ ಇರುತ್ತೆ. ಇನ್ನೊಂದು ಪಾಪು ಬಂದರೂ ಕೂಡ ಇಬ್ಬರು ಒಂದೇ ಥರ ನನಗೆ. ಅಂದರೆ ಸ್ವಲ್ಪ ಇನ್ನೊಂದು ಪಾಪು ಬಂದರೆ ಸ್ವಲ್ಪ, ಇದು ಚಿಕ್ಕ ಪಾಪು ಅಲ್ವಾ, ಇದ್ರ ಮೇಲೆ ಸ್ವಲ್ಪ ಕೇರ್ ಮಾಡಬೇಕಾಗುತ್ತೆ ಇವನಿಗೆ ಅಷ್ಟೇನು. ಅದು ಬಿಟ್ಟರೆ ಇನ್ನೇನಿರೋದಿಲ್ಲ.
ಇವನು ಸೇಮ್ ಹೇಗೆ ನೋಡ್ಕೋತಿದ್ನೋ ಅದೇ ಥರ ಅದು ಕೂಡ ಇಬ್ಬರು ಕೂಡ ಒಂದು ಸಾರಿ ಫ್ರೆಂಡ್ಸ್, ಸ್ವಲ್ಪ ನನ್ನ ತಂಗಿ ಬಂದಿದ್ಲು, ಅದಕ್ಕೆ ನಾನು ಕಟ್ ಮಾಡಿದೆ. ಇಬ್ಬರೂ ಕೂಡ ಒಂದೇ ಥರನೇ, ಆ್ಯಸ್ ಇಟ್ ಈಸ್ ಎರಡು ಕಣ್ಗಳ ಥರ ಅಂತ ಹೇಳ್ತಾರಲ್ಲ ಹಾಗೇನೆ. ಇನ್ನೊಂದು ಪಾಪ ಬಂದಮೇಲೆ ನಿಶು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ನೋಡೋದಾ, ಇನ್ನೂ ಟೈಮ್ ಇದೆ. ಅದೇ ಇವನ ಮೇಲೆ ಪ್ರೀತಿ ಕಮ್ಮಿ ಆಗೋದೇ ಇಲ್ಲ, ಇವನ ಮೇಲೆ ಕನ್ಸರ್ನ್ ಕೂಡ ಹಾಗೇ ಇರುತ್ತೆ. ಇವ್ನು ಚೆನ್ನಾಗೇ ನೋಡ್ಕೋತೀವಿ. ಆ ಪಾಪು ಬಂತು ಅಂದ್ಬಿಟ್ಟು ಇವನ ಮೇಲೆ ನಾನು ಪ್ರೀತಿ ತೋರಿಸ್ತೇನೆ ಇರೋದಿಲ್ಲ. ಇಷ್ಟೇ ಹೇಳೋದಕ್ಕೆ ಇಷ್ಟಪಡೋದು. ನಿಮಗೆ ಇವಾಗ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಹಾಗೆ ಮತ್ತು ನನಗೆ ಡಾಕ್ಟರ್ ಏನಂತ ಹೇಳಿದರು ಅಂದರೆ, ನಾನೇ ಫಸ್ಟು ಅದೇ ಏನು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಹೋಗಿದ್ವಲ್ಲ, ಫಸ್ಟು ಹಾಸ್ಪಿಟಲ್ಗೆ ಹೋದ್ವಿ. ಅವತ್ತಿನ ದಿನ ಅಂತೂ ಫುಲ್ ರಶ್ ಇತ್ತು ಅಲ್ಲಿ. ಯಾಕಂದರೆ 2 ದಿನ ಅವರು ಡಾಕ್ಟರ್ ಲೀವ್ ಹಾಕ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಫುಲ್ ರಶ್ ಇತ್ತು. ನಾವು ಹೋಗಿದ್ದ ದಿನ ನಾವು ಗುರುವಾರ ಹೋಗಿದ್ವಿ. ಸೋಮವಾರ ಮಂಗಳವಾರ ಲೀವ್ ಹಾಕ್ಕೊಂಡಿದ್ರಂತೆ ಅವರು. ಅದಕ್ಕೆ ಬುಧವಾರ ಗುರುವಾರ 2 ದಿನ ಕೂಡ ಫುಲ್ ರಶ್ ಇದೆ. ಇವತ್ತು ಕೂಡ ರಶ್ ಆಗುತ್ತೆ. ನಾವು ಬೇರೆ ಸ್ವಲ್ಪ ಲೇಟಾಗಿ ಬೇರೆ ಹೊಂಟೋಗಿದ್ವಿ. ಮನೆಗೆ ಬಂದಿದ್ದೆ 8 ಗಂಟೆ ಆಯಿತು. ನಾವು ಅವತ್ತು ಅಂದರೆ ಆಚೆ ಅವರು ಅಪಾಯಿಂಟ್ಮೆಂಟ್ ಕೊಡ್ತಾರಲ್ಲ, ಅವರೇ ನಮಗೆ ಬರೆದು ಕೊಟ್ಬಿಟ್ರು, ಯಾವತ್ತು ನಿಮ್ಮದು ಡೇಟ್ ಮಿಸ್ ಆಗಿರೋದು, ಯಾವತ್ತು ಏನು ಅಂತ ಅಂದ್ಬಿಟ್ಟು ಕರೆಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊ ಬಂದುಬಿಟ್ಟು ಬೇಗ ಹೋಗಿ ನೀವು ಅಂತ ಅಂದರು. ಅಂದರೆ 7:15 ಕ್ಲೋಸ್ ಆಗಿಬಿಡುತ್ತೆ ಅಲ್ಲಿ ಸ್ಕ್ಯಾನಿಂಗ್ ಮಾಡೋವಂಥ ಪ್ಲೇಸು. ಅದಕ್ಕೋಸ್ಕರ ಹೋದ್ವಿ. 6 ಗಂಟೆಗೆಲ್ಲ ಹೋದ್ವಿ. ಒಂದು 5 ಮಿನಿಟ್ಸ್ಗೆಲ್ಲ, ಅಂದರೆ 6 ಗಂಟೆಗೆ ಅಲ್ಲಿ ಸ್ಕ್ಯಾನಿಂಗ್ ಮಾಡೋದು ಸಂಜೆ. ಹೋದ್ವಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ವಿ, ಬಂದುಬಿಟ್ವಿ ಕ್ಲಿನಿಕ್ಕಿಗೆ. ಆಮೇಲೆ ಸ್ವಲ್ಪ ಹೊತ್ತು ಇಲ್ಲ ಅಂದ್ರೂ ನಾವು 1 hour 2 hour ಕಾದಿದ್ದೀವಿ ಅಲ್ಲಿ. ಅಷ್ಟು ಜನ ಇದ್ದರು, ಅಷ್ಟು ಚೆನ್ನಾಗಿ ನೋಡ್ತಾರೆ ಅಲ್ಲಿ ಡಾಕ್ಟರ್. ಅದಕ್ಕೋಸ್ಕರ ಅಷ್ಟು ಜನ ಬರ್ತಾರೆ ಅಲ್ಲಿಗೆ ಪೇಷಂಟ್ಗಳು. ಏನಂದರು ಅಂದರೆ, ಡಾಕ್ಟರ್ ಬಂದುಬಿಟ್ಟು ನೋಡಿದ ತಕ್ಷಣವೇ ಎಲ್ಲ ನಾರ್ಮಲ್ ಆಗಿದೆ ಅಂತ ಅಂದರು ಡಾಕ್ಟರು. ಎಲ್ಲ ನಾರ್ಮಲ್ ಆಗಿದೆ, ಏನಿಲ್ಲ, ತುಂಬ ಚೆನ್ನಾಗಿದೆ, ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದರು. ನೋಡ್ತಾ ಇರ್ಬೋದು. ನಾನೇ ಸ್ವಲ್ಪ ನೋಡಿದಾಗ ಸ್ವಲ್ಪ ಏನೂ ಅನಿಸ್ಲಿಲ್ಲ. ಹಾಗೆ ನನಗೆ ನಿಶೋದ್ರಲ್ಲಿ ಫಸ್ಟ್ ಸ್ಕ್ಯಾನಿಂಗ್ ಮಾಡ್ಸೋಕೆ ಅರ್ಲಿ ಪ್ರೆಗ್ನೆನ್ಸಿದ ಸ್ಕ್ಯಾನಿಂಗ್ ಮಾಡಿಸಿರ್ತೀವಲ್ಲ, ಅವಾಗ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಹಾರ್ಟ್ ಬೀಟ್ ಆಗಿರ್ಬೋದು, ಅದು ಪ್ರತಿಯೊಂದು ನಂಗೆ ಅಷ್ಟೊಂದು, ಅಂದರೆ ಫಸ್ಟ್ ಟೈಮ್ ಅಲ್ವಾ ಅವಾಗ ಪ್ರೆಗ್ನೆಂಟ್ ಆಗಿದ್ದು, ಏನೋ ಅಬ್ಸರ್ವ್ ಮಾಡಿರಲಿಲ್ಲ ನಾನು. ಹಾರ್ಟ್ ಬೀಟ್ ಆಗಿರ್ಬೋದು ಪ್ರತಿಯೊಂದೂ ಅಂದರೆ ಅಲ್ಲಿ ಸ್ಕ್ಯಾನ್ ಮಾಡ್ತಿದ್ರೆ ಕೇಳಿಸ್ಕೊಳ್ಳಿಲ್ಲ ನಾನು. ಇದ್ರಲ್ಲಿ ಮಾತ್ರ ನನಗೆ ತುಂಬ ಚೆನ್ನಾಗಿ ಕೇಳಿಸ್ತು ಹಾರ್ಟ್ ಬೀಟು ಪಾಪುದು. ತುಂಬ ಖುಷಿ ಆಯಿತು ಅವಾಗ ಕೇಳಿಸ್ಕೊಂಡಿದ್ದ ತಕ್ಷಣ. ನೀವೇ ನೋಡ್ತಾ ಇರ್ಬೋದು, ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ ಕರೆಕ್ಟಾಗಿ. ಹಾಗೆ ಮತ್ತು ಇಲ್ಲಿ ಇದು ಸ್ಕ್ಯಾನಿಂಗ್ ರಿಪೋರ್ಟ್. ಇದು ಸ್ಕ್ಯಾನಿಂಗ್ ರಿಪೋರ್ಟು ಅಷ್ಟೇ. ತಿರ್ಗಾ ಮತ್ತೆ ನೆಕ್ಸ್ಟ್ ಮಂತ್ ಬರೋದಕ್ಕೆ ಹೇಳಿದ್ದಾರೆ. ಇನ್ನೊಂದ್ಸಲಿ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಅಂತ ಅಂದ್ಬಿಟ್ಟು, ಸ್ವಲ್ಪ ನಾನು ಲೇಟಾಗಿ ಬೇರೆ ಹೋಗಿದ್ನಲ್ಲ, ಅದಕ್ಕೋಸ್ಕರ ಇನ್ನೂ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅವತ್ತಿನ ದಿನಕ್ಕೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಅವತ್ತಿನ ದಿನ ಏನು ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಅಷ್ಟೇ. ಎಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿದೆ. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಇರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾರ್ಟ್ ಬೀಟ್ ಆಗಿರ್ಬೋದು ಪ್ರತಿಯೊಂದೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಕೇಳಿಸ್ಕೊಂಡ ತಕ್ಷಣ ಖುಷಿ ಆಯಿತು. ಎಲ್ಲ ನಾರ್ಮಲ್ ಆಗಿದೆ ಅಂತ ಅಂದ್ಕೊಂಡೆ ಅಂತ ಗೊತ್ತಾಯಿತು. ಆದರೆ 5 ತಿಂಗಳಲ್ಲಿ ನಾವು ಸ್ಕ್ಯಾನಿಂಗ್ ಮಾಡಿಸ್ಕೋತೀವಲ್ಲ, ಅದರಲ್ಲಿ ಡೀಟೇಲ್ಸಾಗಿ ಎಲ್ಲ ಗೊತ್ತಾಗುತ್ತೆ. ಪ್ರತಿಯೊಂದು ಮಗುದು ಮೂಮೆಂಟ್ಸ್ ಆಗಿರ್ಬೋದು ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಆವಾಗ ಆ ತಿಂಗಳಲ್ಲಿ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಪ್ರತಿಯೊಂದು ಡೀಟೇಲ್ಸ್ ಇರುತ್ತಲ್ಲ ಅದರಲ್ಲಿ, ಮಗುದು ಬೆಳವಣಿಗೆ ಆಗಿರ್ಬೋದು ಅದೆಲ್ಲ ಕೂಡ ಹೇಳ್ತಾರೆ. 5 ತಿಂಗಳು ಪ್ರೆಗ್ನೆನ್ಸಿ ಸ್ಕ್ಯಾನಿಂಗಲ್ಲಿ. ನೆಕ್ಸ್ಟ್ ತಿಂಗಳು ಕೂಡ ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ ಅಂತ ಹೇಳಿದ್ದಾರೆ. ಹಾಗೆ ಮತ್ತು ನನಗೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಹಾಗೆ ವಾಮಿಟಿಂಗ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಗ್ಯಾಸ್ಟ್ರಿಕ್ಗೆ ಒಂದು ಶಿರಪ್ ಕೊಟ್ಟಿದ್ದಾರೆ. ನಾನೇ ಫಸ್ಟ್ ಹಿಂಗೆಲ್ಲ ಆಗ್ತಾಯಿದೆ ನನಗೆ ಅಂತ ಹೇಳಿಬಿಟ್ಟಿದ್ದೆ ನಾನು. ವಾಮಿಟಿಂಗ್ ಎಲ್ಲ ಆಗಲೇ ಸ್ಟಾರ್ಟ್ ಆಗಿದೆ ಡಾಕ್ಟರ್ ನನಗೆ ಅಂತ ಅಂದೆ. ಟ್ಯಾಬ್ಲೆಟ್ ವಾಮಿಟಿಂಗ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, 30 ಡೇಸ್ಗೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಹಾಗೆ ಫಾಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ಕೂಡ 30 ಡೇಸ್ಗೆ ಅಂತ ಕೊಟ್ಟಿದ್ದಾರೆ. 2 ದಿನ ಮಾತ್ರ ಮಿಸ್ ಆಗುತ್ತೆ ಅಷ್ಟೇ ಟ್ಯಾಬ್ಲೆಟು. ಅಷ್ಟರಲ್ಲಿ ನಾನು ಕ್ಲಿನಿಕ್ಗೆ ಹೋಗ್ತೀನಿ, ಕೊಡ್ತಾರೆ ಅವರು ಟ್ಯಾಬ್ಲೆಟ್ನೆಲ್ಲನೂ. ಅಂದರೆ 6 ಡೇಸ್ ವಾಮಿಟಿಂಗ್ ಟ್ಯಾಬ್ಲೆಟ್ ಇರೋದಿಲ್ಲ, ಅದು ಕೂಡ ಖಾಲಿ ಆಗಿಬಿಡುತ್ತೆ. ನಾನೇ ಹೇಳಿದೆ ನಂಗೆ ಹಿಂಗೆಲ್ಲ ವಾಮಿಂಟ್ ಆಗ್ತಾಯಿದೆ ಡಾಕ್ಟರ್ ಅಂತೆಲ್ಲ ಅಂದ್ಬಿಟ್ಟು. ಹಾಗೆ ಮತ್ತು ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ಹಿಂಸೆ ಪಟ್ಬಿಟ್ಟಿದ್ದೆ, ಅಷ್ಟು ಅನುಭವಿಸ್ಬಿಟ್ಟಿದ್ದೆ. ಸಿಕ್ಕಾಪಟ್ಟೆ ವಾಮಿಂಟ್ ಆಯ್ತಿತ್ತು.
ಟ್ಯಾಬ್ಲೆಟ್ ಎಲ್ಲ ವಾಮಿಟಿಂಗ್ ಟ್ಯಾಬ್ಲೆಟ್ ಎಲ್ಲ ಕರೆಕ್ಟಾಗಿ ತೊಗೋತಾ ಇರಲಿಲ್ಲ ನಾನು ಅವಾಗ. ಡಾಕ್ಟರ್ ಹೇಳಿದ್ರು ಆ್ಯಕ್ಚುಲಿ, ಅಮ್ಮ ಬಂದುಬಿಟ್ಟು ವಾಮಿಟಿಂಗ್ ಟ್ಯಾಬ್ಲೆಟ್ ಎಲ್ಲ ತೊಗೋಬೇಡ ಅಂತ ಹೇಳಿದರು. ಆಮೇಲೆ ಡಾಕ್ಟರ್ನು ಕರೆಕ್ಟಾಗಿ ಕೇಳಿದೆ ನಾನು, ವಾಮಿಟ್ ಆದರೆ ಮಾತ್ರ ನಾನು ಟ್ಯಾಬ್ಲೆಟ್ ತೊಗೋಬೇಕಾ ಏನು ಇತ್ತಾ ಅಂತ ಅಂದ್ಬಿಟ್ಟು ಈ ಸಲ ಪ್ರೆಗ್ನೆನ್ಸಿಲಿ ಕೇಳಿಬಿಟ್ಟೆ ನಾನು. ಅದಕ್ಕೆ ಇಲ್ಲ, ನೀನು ಬೆಳಗ್ಗೆ ಎದ್ದಿದ ತಕ್ಷಣವೇ ಖಾಲಿ ಹೊಟ್ಟೆಗೆ ಟ್ಯಾಬ್ಲೆಟ್ ತೊಗೊಂಡ್ಬಿಡು ವಾಮಿಟಿಂಗು, ಆಮೇಲೆ ಬ್ರಷ್ ಮಾಡು ಅಂತ ಹೇಳಿದರು. ಸೊ ಅದೇ ಥರ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸಂಜೆ ಆಯ್ತಾಯ್ತು ಸ್ವಲ್ಪ ಹೊಟ್ಟೆ ಎಲ್ಲ ಕಲಸೋ ಥರ ಆಗುತ್ತೆ, ವಾಮಿಟಿಂಗ್ ಬರೋ ಥರ ಫೀಲಿಂಗ್ ಆಗುತ್ತೆ, ಆಮೇಲೆ ಬಾಯಲ್ಲೆಲ್ಲ ನೀರು ಬರುತ್ತೆ, ಈ ಥರ ಎಲ್ಲ ಆಗುತ್ತೆ. ಒಂದೊಂದು ಸಲ ವಾಮಿಟಿಂಗ್ ಆಗುತ್ತೆ, ನೋಡೋದಾ ಆದರೆ ಆಗೋದಿಲ್ಲ. ಸಿಕ್ಕಾಪಟ್ಟೆ ಒಂಥರ ಸುಸ್ತಾಗುತ್ತೆ, ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಗುತ್ತೆ, ಹಿಂಸೆ ಆಗುತ್ತೆ ಒಂಥರ ನನಗೆ. ಫೋಲಿಕ್ ಆಸಿಡ್ ಟ್ಯಾಬ್ಲೆಟು ಶಿರಪ್ ಅಂದರೆ ಗ್ಯಾಸ್ಟ್ರಿಕ್ ಸಿಕ್ಕಾಪಟ್ಟೆ ಬರ್ತಿತ್ತು ನನಗೆ. ಅದೇ ಅಂದರೆ ತೇಗ್ ಬರ್ತಿತ್ತು, ಸಿಕ್ಕಾಪಟ್ಟೆ ತೇಗ್ ಥರ ಬರ್ತಾಯಿತ್ತು. ಅದಕ್ಕೋಸ್ಕರ ಶಿರಪ್ ಬರ್ಸ್ಕೊಂಡೆ ಡಾಕ್ಟರ್ ಕೇಳಿ ನಾನು. ಎಲ್ಲ ನಾರ್ಮಲಾಗಿದೆ ಅಂತ ಅಂದಿದ್ದಾರೆ. ನೆಕ್ಸ್ಟ್ ಮಂತ್ ಬನ್ನಿ ಅಂತ ಅಂದಿದ್ದಾರೆ. ಹಾಗೆಯೇ ಜಾನ್ವರಿಗೆ ಸ್ಕ್ಯಾನಿಂಗ್ ಬರೆದಿದ್ದಾರೆ ನನಗೆ, NT ಸ್ಕ್ಯಾನಿಂಗ್ ಬರೆದಿದ್ದಾರೆ. ಅದನ್ನು ಮಾಡಿಸ್ಬಿಟ್ಟು ಡಾಕ್ಟರ್ ಹತ್ರ ತೊಗೊಂಡೋಗಿ ಕೊಡಬೇಕು. ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನಾನು. ಸೊ ನಿಮಗೂ ಕೂಡ ವ್ಯೂವರ್ಸ್ ಅವ್ರಿಗೆ ಇಬ್ರಿಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಅದೇ ಅನನ್ಯ ಅಂತ ನೇಮು, ಅವ್ರಿಗೆ ಬಂದುಬಿಟ್ಟು ನಾನು ಮಧುಪಾಲ್ ಕ್ಲಿನಿಕಲ್ಲಿ ತೋರಿಸ್ತು. ಡಾಕ್ಟರ್ ಮಮತಾ ಅಂತ ಮೈಸೂರಲ್ಲೇ ತೋರಿಸ್ತಾ ಇರೋದು ನಾನು. ಫಸ್ಟು ನಿಶಿಗೆ ಎಲ್ಲಿ ತೋರಿಸ್ತಿದ್ದೆ ಅದೇ ಕ್ಲಿನಿಕಲ್ಲಿ ನಾನು ತೋರಿಸ್ತಾ ಇರೋದು. ಇನ್ನೊಬ್ಬರು ವ್ಯೂವರ್ಸ್ಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲೇ ನೋಡ್ತಾ ಇರ್ಬೋದು ನೀವು ಮಧುಪಾಲ್ ಕ್ಲಿನಿಕ್ ಅಂತ. ಇಷ್ಟೇ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ. ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು. ನೀವು ಯಾವ ಥರ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಆ ವ್ಲಾಗ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.